ಇವತ್ತಿನ ಶ್ರೀಗಂಧದ ಗುಡಿಯಲ್ಲಿ ಚಂದನ ಕೇಳ್ತಾಳೆ, ನಾನು ಅಡುಗೆ ಮಾಡಬೇಕು, ಅವ್ರ ಥರನೇ ವೆಜಿಟೇಬಲ್ಸ್ ಕಟ್ ಮಾಡಬೇಕು, ಪ್ಲೀಸ್ ನಿಮ್ಮ ಅಣ್ಣಂಗೆ ಹೇಳಿ ಅಂತಾರೆ. ಅಷ್ಟೊತ್ತಿಗೆ ಹರಿ ಹೇಳ್ತಾನೆ, ಬೇಡ ಕಣ್ರಿ, ನಿಮಗೆಲ್ಲ ಇದು ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾನು ಕಲಿಬೇಕು ಅಂತ. ಆವಾಗ ಹರಿ ಹೋಗಿ ಮುತ್ತುಗೆ ಹೇಳ್ತಾರೆ, ಅಣ್ಣ ಅವ್ರು ಅಡುಗೆ ಕಲಿಬೇಕಂತೆ, ಅವ್ರನ್ನ ಕರೀಲ್ಲ ಅಂತ. ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ, ಬೇಡ ಕಣೋ, ಇಲ್ಲ ನಾನು ಕಲಿಬೇಕು ಅಂತ. ಚಂದನ ಬರ್ತಾಳೆ, ಬೇಡ ಇನ್ನೇನು ಆಗುತ್ತೆ, ನೀವು ರೆಸ್ಟ್ ಮಾಡಿ, ಅಷ್ಟೊತ್ತಿಗೆ ನಾನು ಊಟ ಕರಿತೀನಿ ಅಂತ ಹೇಳ್ತಾರೆ. ಇಲ್ಲ, ನನಗೂ ಕಲಿಬೇಕು ಅಂತ ಆಸೆ ಆಗ್ತಿದೆ, ಪ್ಲೀಸ್ ಹೇಳ್ಕೊಡಿ ಅಂತ ಹೇಳ್ತಾರೆ. ಹಾಂ ಸರಿ ಆಯಿತು, ನನಗೆ ಲೇಡೀಸ್ ಫಿಂಗರ್ನ ಕಟ್ ಮಾಡೋದು ಹೇಳ್ಕೊಡಿ ಅಂತಾರೆ. ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ ಅಂತ ಹರಿ ತೋರಿಸ್ತಾರೆ. ಅಷ್ಟೊತ್ತಿಗೆ ಚಂದನಂಗೆ ಮುತ್ತು ವೆಜಿಟೇಬಲ್ಸ್ ಕಟ್ ಮಾಡೋದನ್ನ ಹೇಳ್ಕೊಡ್ತಾ ಇರ್ತಾರೆ. ಈ ಕಡೆ ಚಂದನನ ಮನೆಯಲ್ಲಿ ಚಂದನನ ಅಮ್ಮ ಅಳ್ತಾನೆ ಇರ್ತಾಳೆ. ದಿವ್ಯ ಸಮಾಧಾನ ಮಾಡ್ತಾ ಇರ್ತಾಳೆ, ಸಮಾಧಾನ ಮಾಡಿ ಅತ್ತೆ ಏನಾದ್ರು ತಿನ್ನಿ ಅಂತ. ನೆಂಟರು ಹೇಳ್ತಾರೆ, ಆಗಿದ್ದಾಗೋಯ್ತು, ಇರಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಅಷ್ಟೊತ್ತಿಗೆ ದಿವ್ಯನ ಹತ್ರ ಕೇಳ್ತಾಳೆ, ನಿಮ್ಮ ಮಾವ ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಬರಲೇ ಇಲ್ಲ, ಅವರಿಗೆ BP ಎಲ್ಲ ಇದೆ ಅಂತ ಹೇಳ್ತಾರೆ. ದಾಸ್ ಎಲ್ಲಿ ಅಂತ ಕೇಳ್ತಾರೆ. ಅವ್ರು ಇನ್ನೂ ಬಂದಿಲ್ಲ ಅತ್ತೆ, ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಮಾವಂಗೂ ಸ್ವಲ್ಪ BP ಎಲ್ಲ ಇದೆ, ನಾನು ಹೋಗ್ತೀನಿ ರೂಮ್ ಹತ್ರ ಅಂತ ಚಂದನನಮ್ಮ ರೂಮಿಗೆ ಹೋಗ್ತಾಳೆ. ಮಯೂರ ಇದ್ದನು ಮುತ್ತು ಹತ್ರ ಹಠ ಮಾಡ್ತಿರ್ತಾನೆ, ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ ಅಂತ. ಕಂಟಿ ಬರ್ತಾನೆ, ಯಾಕಣ್ಣ ಹಿಂಗೆ ಆಡ್ತಿದ್ದಾನೆ ಅಂದರೆ ಅವನಿಗೆ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಹೊರಗೆ ಊಟ ಮಾಡಬೇಕು ಅಂತ ಹೇಳ್ತಾನೆ. ಒಳಗೆ ಮಾಡ್ಬೋದಲ್ಲ ಅಂದಾಗ, ಇಲ್ಲಣ್ಣ ಪ್ಲೀಸ್ ಅಣ್ಣ, ಹೊರಗೆ ಮಾಡೋಣ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ, ನಮ್ಮ ಜೊತೆ ಸೊಳ್ಳೆಗಳು ಬರುತ್ತೆ ಅಂತ ಹೇಳಿದಾಗ, ಹಾಗಾದ್ರೆ ಅಪ್ಪ ಕೂತಿಲ್ವ ಅಂತ ಕೇಳ್ತಾರೆ. ಕಂಟಿ ಇದ್ದವನು, ಅಪ್ಪನ ದೇಹದಲ್ಲಿ ಬರೀ ಇರೋದು ಎಣ್ಣೆ, ರಕ್ತ ಇರಲ್ಲ, ಹಾಗಾಗಿ ಆ ಎಣ್ಣೆಗೂ ಬೇಜಾರಾಗಿ ಹೋಗುತ್ತೆ ಅಂತ ಹೇಳ್ತಾನೆ. ಮಯೂರ ಇದ್ದವನು, ಹಾಗಾದ್ರೆ ನಾನು ಸಾಂಬ್ರಾಣಿ ಹೊಗೆ ಹಾಕ್ತೀನಿ, ಸೊಳ್ಳೆ ಎಲ್ಲ ಓಡೋಗುತ್ತೆ, ಪ್ಲೀಸ್ ಅಣ್ಣ ನಾವು ಹೊರಗೆ ಊಟ ಮಾಡೋಣ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಹರಿ ಬರ್ತಾನೆ. ಮಯೂರನ್ನು ಹೇಳ್ತಾನೆ, ಅಣ್ಣ ನಾನು ಹೊರಗೆ ಎಲ್ಲರೂ ಊಟ ಮಾಡೋಣ ಅಂದರೆ ಈ ಮುತ್ತು ಅಣ್ಣ ಸೊಳ್ಳೆ ಅದು ಇದು ಅಂತ ಹೇಳ್ತಾರೆ, ನೀನಾರು ಒಪ್ಸು ಅಂದಾಗ ಹರಿ ಯೋಚನೆ ಮಾಡ್ತಾನೆ, ಹೌದು ಇದು ಒಳ್ಳೆ ಪ್ಲ್ಯಾನ್ ಆಗುತ್ತೆ, ಇದರಿಂದ ಅವರಿಗೂ ನಮ್ಮ ಜೊತೆನೇ ಇರೋಣ ಅಂತ ಅನಿಸುತ್ತೆ, ಹಾಸ್ಟೆಲಿಂದು ಅವ್ರ ತಲೆಯಲ್ಲಿ ಹೋಗುತ್ತೆ. ಸರಿ ಮೈ, ನೀನು ಹೇಳ್ತಿರಂಗೆ ಮಾಡೋಣ, ಅವರು ಹೊಸದಾಗಿ ಬಂದಿದ್ದಾರೆ, ಅವರಿಗೂ ಖುಷಿಯಾಗುತ್ತೆ, ನಾವೆಲ್ಲ ಒಟ್ಟಿಗಿದ್ದೀವಿ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆವಾಗ ಕಂಟಿ ಹೇಳ್ತಾನೆ, ಅದಕ್ಕೆ ಹೊರಗೆ ಯಾಕೆ ಹೋಗಬೇಕು, ಇಲ್ಲೇ ಒಳಗೆ ಮಾಡೋಣ ಅಂತ ಹೇಳ್ತಾರೆ. ಆದರೆ ಬೆಳ್ದಿಂಗಳು ಇರಲ್ಲಲ್ವ ಅಂತ ಹೇಳ್ತಾರೆ. ಎಲ್ಲರೂ ಅದಕ್ಕೆ ಒಪ್ಕೊಳ್ತಾರೆ. ಈ ಕಡೆ ಚಂದನನಮ್ಮ ಅದಕ್ಕೆ ಹೋಗಿ ಬಾಗಿಲು ತೆಗಿತಾರೆ, ಆದರೆ ಚಂದನನಪ್ಪ ಬಾಗಿಲೇ ತೆಗಿಯಲ್ಲ. ಅಷ್ಟೊತ್ತಿಗೆ ಕೆಳಗಿರೋರ್ನೆಲ್ಲ ಕರೀತಾರೆ. ಎಲ್ಲರೂ ಮತ್ತೆ ಬಾಗಿಲು ಹೊಡೆದು ಒಳಗೆ ಹೋಗಿ ನೋಡೋಷ್ಟೊತ್ತಿಗೆ ಮಹಾಬಲ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅವ್ರಿಗೆ ಗಾಬರಿ ಆಗುತ್ತೆ. ದಿವ್ಯ ಮತ್ತು ಚಂದನನಮ್ಮಂಗೆ ಹೇಳ್ರಿ ಅಂತ ಹೇಳ್ತಿರ್ತಾರೆ, ಆದರೆ ಮಹಾಬಲ ಮಾತ್ರ ಹೇಳೋದೇ ಇಲ್ಲ. ನಟರಾಜ ಹೇಳ್ತಾನೆ, ನಿಮ್ಮದು ಮೀಟಿಂಗ್ ಮುಗಿದಿದ್ರೆ ನನಗೆ ಹೊಟ್ಟೆಗೆ ಊಟ ಹಾಕಿ ಅಂತ. ಆವಾಗ ಮಯೂರ ಹೇಳ್ತಾನೆ, ಊಟ ಮಾಡಿ ಕಟ್ಟೆ ಮೇಲೆ ಸರಿ ತಿನ್ನೋಕ್ಕೆ ಮಾತ್ರ ನಿಂಗೆ ಗೊತ್ತುಂಟು, ಮಾತ್ರ ಟೈಮಿಗೆ ಮಾತ್ರ ಸರಿ ತಿಂತೀಯಲ್ಲ ಅಂತ ಮಯೂರ ಅಪ್ಪನಿಗೆ ಹೇಳ್ತಾನೆ. ಮುತ್ತು ಹೇಳ್ತಾನೆ, ಸರಿ ಹಾಗಾದರೆ ನಾನು ಅಡುಗೆದೆಲ್ಲ ತರ್ತೀನಿ, ನೀವು ತಟ್ಟೆ ತಗೊಂಡು ಬಾ ಮಯೂರ ಅಂತ ಹೇಳ್ತಾರೆ. ಎಲ್ಲರೂ ಹೊರಗೆ ಕೂತ್ಕೊಂಡು ರೆಡಿಯಾಗಿರ್ತಾರೆ. ಅಷ್ಟೊತ್ತಿಗೆ ಚಂದನ ಬರ್ತಾಳೆ. ಹರಿ ಹೇಳ್ತಾನೆ, ಬನ್ನಿ ಕೂತ್ಕೊಳ್ಳಿ ಅಂತ. ಚಂದನ, ನಾನು ಮಯೂರನ ಪಕ್ಕನೇ ಕೂತ್ಕೊಳ್ತೀನಿ ಅಂತ ಹೇಳ್ತಾಳೆ. ಆವಾಗ ನಟರಾಜ ಹೇಳ್ತಾನೆ, ಹೋಗಮ್ಮ ಗಂಡನ ಪಕ್ಕ ಕೂತ್ಕೊಂಡೇ ಊಟ ಮಾಡು ಅಂತ. ಅಷ್ಟೊತ್ತಿಗೆ ಹರಿ ಇದ್ದವನು, ಅವ್ರಿಗೆ ಸ್ವಲ್ಪ ಸಂಕೋಚ ಅಂತ ಹೇಳ್ತಾರೆ. ಮದುವೆ ಆಗೋದಿಲ್ಲ ರೀ ಇರೋ ಸಂಕೋಚ, ಈಗ ಗಂಡನ ಪಕ್ಕ ಊಟ ಕೂತ್ಕೊಳ್ಳುವಾಗ ಸಂಕೋಚನಮ್ಮನ ಅಂತ ಮತ್ತೆ ನಟರಾಜ ಕೇಳ್ತಾನೆ. ಹರಿ ಹೇಳ್ತಾನೆ, ಅಣ್ಣ ಫಸ್ಟು ಅಪ್ಪನಿಗೆ ಊಟ ಬಡಿಸು, ಮುದ್ದೆ ಕೊಡು ಅಂತ. ಸರಿ ಅಪ್ಪ, ತಗೊಳ್ಳಿ ಅಪ್ಪ, ಮುದ್ದೆ ತಗೊಳ್ಳಿ ಅಂತ ಹೇಳ್ತಾರೆ. ಆವಾಗ ನಟರಾಜ ಹೇಳ್ತಾನೆ, ಫಸ್ಟು ನನಗೆ ಸೊಸೆಗೆ ಬಡಿಸ್ರು ಅಂತ. ಆವಾಗ ಚಂದನ ಹೇಳ್ತಾಳೆ, ಇಲ್ಲ ನನಗೆ ಮುದ್ದೆ ಎಲ್ಲ ತಿಂದು ಅಭ್ಯಾಸ ಇಲ್ಲ ಅಂತ ಹೇಳ್ತಾಳೆ. ನಟರಾಜ ಹೇಳ್ತಾನೆ, ಅದೇನು ವಿಕ್ಸಿನ ಬ್ರ್ಯಾಂಡಿನ ಅಮ್ಮ, ಮುದ್ದೆ ಅಲ್ವಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ, ನನಗೆ ಅದರದ್ದೆಲ್ಲ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಆವಾಗ ಮುತ್ತು ಹೇಳ್ತಾನೆ, ಸರಿ ಹಾಗಾದರೆ ನಾನು ನಿಮಗೆ ಅನ್ನನೇ ಬಡಿಸ್ತೀನಿ ಅಂತ ಚಂದನಂಗೆ ಅನ್ನನೇ ಬಡಿಸ್ತಾನೆ. ಮುತ್ತು ಕೇಳ್ತಾನೆ, ನಮ್ಮನೆ ಊಟ ಎಲ್ಲ ನಿಮ್ಗೆ ಇಷ್ಟ ಅಂತ. ನೀವು ಬಡಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ನಾವು ಹೀಗೇ ಎಲ್ಲರೂ ಒಟ್ಟಿಗೆ ಜಾಲಿಯಾಗಿ ಹೊರಗೆ ಕೂತ್ಕೊಂಡು ಊಟ ಮಾಡೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿರೋ ಜನಗಳೆಲ್ಲ ಬರ್ತಾರೆ.
ಮುತ್ತು ಹೇಳ್ತಾನೆ, ನೀವೇನು ಹಂಚ್ಕೋಬೇಡಿ, ಊಟ ಮಾಡಿ ಅಂತ. ಜನಗಳೆಲ್ಲ ಹೇಳ್ತಾರೆ, ಈ ಮನೆ ಹುಡುಗರು ತುಂಬ ಒಳ್ಳೆಯವರು, ಹಾಗಾಗಿ ಇದು ಶ್ರೀಗಂಧದ ಗುಡಿ ಅಂತ ಆ ಮಕ್ಕಳನ್ನೆಲ್ಲ ಹೊಗಳುತ್ತಾರೆ. ಆದರೆ ಕಾತ್ಯಾಯನಿ ಅವನ ಅಣ್ಣ ಮಾತ್ರ ಸಿಟ್ಟಲ್ಲಿ 4 ದಿನಕ್ಕೆ ಓಡೋಗ್ತಾಳೆ ಅಂದ್ಕೊಂಡ್ರೆ 4 ಗಂಡು ಮಕ್ಕಳು ಮುಂದೆ ಊಟ ಮಾಡ್ತಿದ್ದಾಳಲ್ಲ ಅಂತ ಹೊಟ್ಟೆ ಕಿಚ್ಚಲ್ಲಿ ಹೇಳ್ತಾ ಇರ್ತಾರೆ. ಇವರೆಲ್ಲ ಒಟ್ಟಿಗೆ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಅವರೆಲ್ಲ ಊಟ ಮಾಡೋಷ್ಟೊತ್ತಿಗೆ ಒಂದು ಕಾರ್ ಸೌಂಡ್ ಬರುತ್ತೆ. ಕಾರ್ ನೋಡಿದರೆ ದಾಸ್ ಮತ್ತು ಆರ್ಯಂದಾಗಿರುತ್ತೆ. ಅವರು ರೌಡಿಗಳನ್ನ ಕರ್ಕೊಂಡು ಬಂದಿರ್ತಾರೆ. ಚಂದನಂಗೆ ಮತ್ತೆ ಭಯ ಆಗುತ್ತೆ. ಮುತ್ತು, ಮಯೂರಕಂಠಿ ಇವ್ರು ಯಾರು ಅಂತ ನೋಡ್ತಿರ್ತಾರೆ. ಹರಿನು ಗಾಬರಿಯಾಗಿ ನೋಡ್ತಾ ಇರ್ತಾನೆ. ಅಲ್ಲಿರೋ ಜನಗಳು, ಕಾತ್ಯಾಯನಿ ಸಹ ಯಾರಪ್ಪ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ದಾಸ್ ಹೇಳ್ತಾನೆ, ನಮ್ಮನೆ ನೆಮ್ಮದಿನ ಹಾಳು ಮಾಡಿದವರು ಯಾರನ್ನೂ ಬಿಡಬೇಡಿ, ಎಲ್ಲರನ್ನೂ ಸರಿ ಹೊಡೆದಾಕ್ರು ಅಂತ ರೌಡಿಗಳಿಗೆ ಹೇಳ್ತಾರೆ. ಎಲ್ಲರೂ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಂದನ ಬಂದು, ಅಣ್ಣ ನಿಲ್ಸಣ್ಣ, ಇವ್ರು ಏನು ಮಾಡಿಲ್ವಣ್ಣ ಅಂತ ಹೇಳ್ತಾರೆ. ಆದರೆ ದಾಸ್ ಅವಳನ್ನೇ ದೂಡ್ತಾರೆ. ಕಂಠಿ ಬಂದು, ಅದಕ್ಕೆ ನೀವು ಒಳಗೆ ಹೋಗಿ, ನಾವು ಇವ್ರನ್ನ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ದಾಸ್ ಎಳ್ಕೊಂಡು ಬಂದು, ನೀವು ಫಸ್ಟು ಮನೆಗೆ ನಡಿ ಅಂತ ಹೇಳ್ತಾಳೆ. ಇಲ್ಲ, ನಾನು ಬರಲ್ಲ ಅಣ್ಣ, ಫಸ್ಟ್ ಇದು ನಿಲ್ಲಿಸು, ಇಲ್ಲಾಂದರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಚಂದನ ದಾಸ್ಗೆ ಹೇಳ್ತಾರೆ. ಅಷ್ಟೊತ್ತಿಗೆ ದಾಸ್ಗೆ ಸಿಟ್ಟು ಬಂದು ಅವಳು ಕುತ್ತಿಗೆನೇ ಹಿಡಿಯೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ದಾಸ್ ಸ್ವಂತ ಒಡ ಹುಟ್ಟಿದವನಿಗೆ ಹೆದರಿಸ್ತೀಯ ಅಂತ ಚಂದನನ್ನ ದೂಡ್ತಾರೆ. ಅಷ್ಟೊತ್ತಿಗೆ ಚಂದನನ್ನ ಆರ್ಯ ಬಂದು ಹಿಡ್ಕೊಳ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.